ಧನ್ಯವಾದಗಳು ಬಂದಿರೋದಕ್ಕೆ. ನಮ್ಮ ಮಾರ್ಕ್ ಎಂಟರ್ಟೈನ್ಮೆಂಟ್ ಪ್ರೊಡಕ್ಷನ್ ಹೌಸಿಂದ ಪ್ರಾಜೆಕ್ಟ್ RR ಅಂತ ಮುಂಚೆ ಟೈಟ್ಲ್ ಇಟ್ಟಿದ್ವಿ, ಬಟ್ ಇವಾಗ ಕ್ಲಾಸ್ ಆಫ್ ಮೈಸೂರು ಅಂತ ಟೈಟ್ಲ್ ಬಿಡುಗಡೆ ಮಾಡಿದ್ವಿ. ಇದರಲ್ಲಿ ರಂಗಣ್ಣ ರಘು ಸರು, ತಬಲಾ ರಾಣಿ ಸರ್, ತಾರಮ್ಮ, ದತ್ತಣ್ಣ, ಬಿರಾದರ್ ಸರ್ ಮತ್ತು ಶರತ್ ಸರ್ ಇದ್ದಾರೆ. ಇದರದ್ದು ಕ್ಯಾಮ್ರಾಮನ್ ಬಂದು SK ರಾವ್, ಮ್ಯೂಸಿಕ್ ಡೈರೆಕ್ಟರ್ ಬಂದು ಜೋ ಕೋಸ್ಟಾ ಅಂತ, ಹೊಂದಿಸಿ ಬರಿಯರಿ ಮತ್ತು ತೀರ್ಥರೂಪ ತಂದೆಯವರಿಗೆ ಮಾಡಿದ್ದವರು. ಆರ್ಟ್ ಬಂದು ಉಲ್ಲಾಸ್ ಹೈದೋರ್, ಪ್ರೊಡಕ್ಷನ್ ಮ್ಯಾನೇಜರ್ ಬಂದು ಮಂಜು ಮಂಡ್ಯ. ಓಕೆ, ಕ್ಲಾಸ್ ಆಫ್ ಮೈಸೂರು ಅಂತಂದರೆ ನಿಮಗೆ ಇವಾಗ ಎಕ್ಸಾಂಪಲ್ ರಿಟೈರ್ಮೆಂಟ್ ಅಂತೇನೋ ನಿಮ್ಮ ತಲೆಯಲ್ಲಿ ಬರ್ಬೋದು, ಮೈಸೂರು ಅದು ಇದು ಅಂತ. ಸೊ ಅದರ ಬೇಸ್ ಮೇಲೆ ಒಂದು ಕತೆ ಅಷ್ಟೇ. ಯಾರು ಕೇಳಿದೇರು ನಾನೇ ಹೇಳ್ತಾ ಇದ್ದೀನಿ. ಇಲ್ಲಿ ಏನಕ್ಕೆ ಆನೆಗಳನ್ನ ಇಟ್ಟಿದ್ದೀವಿ, ಚಾಮುಂಡಿ ತಾಯಿನ ಇಲ್ಲಿ 5 ಜನ ಮಾವು ತಂದಿರಿದ್ದಾರೆ. ಸೊ ಆನೆಗಳನ್ನ ಇಲ್ಲಿ 5 ಜನ ಘಟಾನುಘಟಿಗಳು ಆ್ಯಕ್ಟರ್ಸ್ ಯಾರ್ಯಾರು ಇದ್ದಾರೆ ಅವ್ರು 5 ಜನ, ಸರಿನಾ? ದತ್ತಣ್ಣ, ಬಿರಾದರ್ ಸರ್, ರಂಗಣ್ಣ ರಘು ಸರ್, ತಬಲಾ ನಾನಿ ಸರ್, ಶರತ್ ಸರ್ ಆನೆಗಳನ್ನ ಡಿಪಿಕ್ಟ್ ಮಾಡ್ತಾರೆ, ಸರಿನಾ? ಕೆಳಗಡೆ ಮಾವು ತಂದಿರೋರು ಇವ್ರುಗಳಿಗೆ ಸಾರಥಿ ಥರ ಇರ್ತಾರೆ. ಅದರಲ್ಲೊಬ್ಬರು ವಿಜೇಂದ್ರ ಅಂತ ಇದ್ದಾರೆ ಹಿಂದಗಡೆ, ಅವರೊಬ್ಬರು ಜಗಪ್ಪ ಮತ್ತು ಮಾಂತೇಶ್ ಅವರು ಇರ್ತಾರೆ. ಇನ್ನಿಬ್ಬರು ಕಾಮಿಡಿ ಕಲಾವಿದರಲ್ಲಿ ಶಿವು ಮತ್ತು ಚಿಲ್ಲರ್ ಮಂಜ ಅವರು ಇರ್ತಾರೆ. ಆಮೇಲೆ ಇಲ್ಲಿ ಚಾಮುಂಡಿ ತಾಯಿ ಯಾರು ನೋಡ್ತಾ ಇದ್ದೀರಾ, ತಾಯಿ ಸ್ಥಾನದಲ್ಲಿರೋ ತಾರಮ್ಮ ಅವ್ರದ್ದು ಕ್ಯಾರೆಕ್ಟರ್. ಬೆಂಗಳೂರಿಂದ ಗೋವಾವರೆಗೂ ಜರ್ನಿ ಇಕ್ಕೊಂಡವ್ರು ನಮ್ಮನ್ನು. ಥ್ಯಾಂಕ್ ಯು. ಅಗಳ ಬಂದಿದ್ಯಾ ನೀನು? ಕೈ ಮುಗಿ ಹೋಗು, ಕೈ ಮುಗಿ ಹೋಗು. ಕೈ ಮುಗ್ದಾ? ಬಿಡು, ಸರಿ ಆಯಿತು. 72ನೇ ಇಸ್ವಲ್ಲಿ ನಿನ್ನ ಮದುವೆ ಆಗಿದ್ದಿಲ್ಲಲ್ಲ? 70 ನೋಡ್ದು ಹೆಂಗೆ ಹೇಳಿದೆ ನಾನು, ನೋಡ್ತೀಯಾ? ಹಾಗೆ ಅವ್ರ ಥರ ಒಂದು ಅದೇ ನಾವು ಲಾಸ್ಟ್ ಟೈಮೆಲ್ಲೋ ಹೇಳ್ದಾಗ ಕ್ಲಾಸ್ ಆಫ್ ಮೈಸೂರು ಅಂತಂದರೆ ಇಲ್ಲ ಮೈಸೂರಿನವ್ರೆ ಅಂತಲ್ಲ ಎಲ್ಲನೂ. ಈಗ ಬಿರಾದಾರಣ್ಣ ಒಂದು ಕಡೆ ಇರ್ತಾರೆ, ನಾಣಿಯವ್ರು ಒಂದು ಕಡೆ ಇರ್ತಾರೆ, ಕೊಡಗಿಂದ ಒಬ್ರು ಇರ್ತಾರೆ ಶರತ್ ಅವರು, ಪಕ್ಕ ಬೆಂಗಳೂರು ದತ್ತಣ್ಣ, ಪಂಚಭೂತಗಳು ಅವರೊಬ್ಬರೇ ಗಾಳಿ, ನಾವಿನ್ನ ನೀರು ಬೆಂಕಿ ಭೂಮಿ ಆಕಾಶ ಒಬ್ಬೊಬ್ರು ಇದ್ದೀವಿ. ಇವ್ರಿಗೆಲ್ಲ ಒಂದು ರೀತಿ ಮಾಡಿ ತಂದು ನಾವು ಮುಂದೆ ನಿಂತ್ಕೊಳ್ಳೋದು ಜಡ್ಜ್ ಅವ್ರ ಮುಂದೆ, ತಾರಮ್ಮ ಅವ್ರ ಮುಂದೆ. ಈ ಥರದ್ದು ಒಂದು ಕತೆ ಬೇರೆ ಥರ ಮಾಡ್ಕೊಂಡಿದ್ದಾರೆ. ಒಂದು ವಯಸ್ಸಿನ ಅಂದರೆ ಈ ವಯಸ್ಸು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಒಂದು ಅನುಭವವನ್ನು ಅದೊಂದು ರಿಯಾಕ್ಟ್ ಮಾಡೋದಾಗ್ಬೋದು, ಮತ್ತು ಅದರಲ್ಲಿ ಇರೋದಾಗ್ಬೋದು, ಅದನ್ನು ಅನುಭವಿಸೋದಾಗ್ಬೋದು, ಇವೆಲ್ಲನೂ ಹೆಚ್ಚು ಚೆನ್ನಾಗಿ ಗೌತಮ್ ಮಾಡ್ಕೊಂಡಿದ್ದಾರೆ. ಗೌತಮ್ ನಿರ್ಮಾಪಕರು ಹೌದು, ಆಮೇಲಿಂದ ನಿರ್ದೇಶಕರು ಹೌದು. ಸುಮಾರು ವರ್ಷಗಳಿಂದ ಕನ್ನಡದಲ್ಲಿ ಕೆಲಸ ಮಾಡಿದ್ದಾರೆ. ಈಗ ಹಿಂಗೆ ಮಾಡಿದ ತಕ್ಷಣ ನಾವು ಭಾಳ ಖುಷಿ ಆಯಿತು. ಯಾಕೆಂದರೆ ನಿಮ್ಗೆ ಗೊತ್ತು, ಅಂದರೆ ಇದಲ್ಲದ ಒಂದು ಪ್ರಾಯವಲ್ಲದ ಒಂದು ಕತೆಗಳನ್ನು ಯಾರೇ ಮಾಡ್ಕೊಂಬಂದ್ರೆ ಅದು ನಮಗೊಂದು ಖುಷಿ ಆಗುತ್ತೆ. ಅದು ನಾವು ಮಾಡ್ತಿದ್ದೀವಿ ಅಂತಲ್ಲ, ಕತೆ ಬರೀ ಆ ಏಜಲ್ಲೇ ಇರೋಲ್ಲ. 25-30 ವರ್ಷ ಆ್ಯಕ್ಚುಲಿ ಅಲ್ಲಿ ಜೀವನನೇ ಶುರುವಾಗಿರಲ್ಲಪ್ಪ, ಆವಾಗ ದಿ ಎಂಡ್ ಅಂತ ತೋರಿಸ್ಬಿಡ್ತಾರೆ ಲವ್ ಮಾಡಿದ ತಕ್ಷಣವೇ. ಆ್ಯಕ್ಚುಲಿ ಶುರುವಾಗೋದೇ ಅವಾಗಲ್ವಾ? ಆ ಥರದ್ದು ಕತೆಗಳು ಮಾಡ್ಕೊಂಬಂದಾಗ ಎಲ್ಲೋ ನಮ್ಗೆ ಒಂಥರ ಖುಷಿ ಆಯಿತು. ಗೌತಮ್ ವಿಶ್ವ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ ನಿಮಗೆ. ನಿಮ್ಮ ಈ ಜರ್ನಿ ಮತ್ತು ಈ ನಿರ್ಮಾಣ ಮತ್ತು ನಿರ್ದೇಶನ ಎರಡು ಹೀಗೆ ಸದಾ ಮುಂದುವರಿತಿರಲಿ. ಆಮೇಲೆ ನಮ್ಮ ಜೊತೆಗೆ ತುಂಬ ನಮ್ಗೆ ಇನ್ನೊಂದು ಖುಷಿಯಾಗಿದ್ದು ಅಂತಾರೆ ನಮ್ಮ ರಾವ್ ಅವರಿರೋದು. ಯಾಕೆಂದರೆ ಟಗರು ಪಲ್ಯ ನಾವು ಅದರದ್ದು ಒಟ್ಟು ಹೆಂಗೆ ವರ್ಕ್ ಮಾಡಿದ್ರು ಅಂತ ಗೊತ್ತಾಯಿತು. ನಾನು ಮೊನ್ನೆ ಮಾಡಿದ್ದು ZEE5 ಮಾರಿಗುಡಿ PRK ಪ್ರೊಡಕ್ಷನಿಂದ. ನಿಜವಾಗ್ಲೂ ತುಂಬ ತುಂಬ ನಮ್ಗೆ ಅದೆಲ್ಲ ಖುಷಿ ಕೊಟ್ಟಂಥ ಅಂದರೆ ಅವ್ರ ಕೆಲಸ ಆಗ್ಬೋದು, ನಮ್ಮನ್ನು ಪ್ಲೇಸ್ಮೆಂಟ್ ಮಾಡೋದು ರೀತಿ ಆಗ್ಬೋದು. ಈ ಒಂದು ಜೊತೆಗೆ ಅವರು ನಮಗೆ ಯಾರೋ ಅವ್ರು ಸೇರಿಕೊಂಡಿರೋದಾರೆ ಅವರೇ ಥ್ಯಾಂಕ್ ಯು. ಇನ್ನು ಅದು ಬಿಟ್ಟರೆ ನಿಮ್ಮ ಸಹಾನುಭೂತಿ, ನಿಮ್ಮ ಪ್ರೋತ್ಸಾಹ. ಹೌದು, ತುಂಬ ರೈತರು ಒಂದು ಕಾಲಕ್ಕೆ ಹೆಂಗೆ ಸಂಕಷ್ಟದಲ್ಲಿದ್ದರು, ಅದಕ್ಕಿಂತ ಡಬ್ಬ ಥರ ಇದ್ದೀವಿ ಸಿನಿಮಾ ಇಂಡಸ್ಟ್ರಿ. ಅವ್ರು ಬೆಳೆದು ಚರಂಡಿಗೆ ಆಗ್ತಿದ್ರು, ನಾವು ಅದಕ್ಕಿಂತ ಡಬ್ಬ ಥರದಲ್ಲಿದ್ದೀವಿ ಸಿನಿಮಾದವ್ರು. ಇವಾಗ ಎಲ್ಲ ಬರ್ತವೆ, ಯಾಕೆಂದರೆ ಒಂದು ಗೊತ್ತಿಲ್ಲ ಗ್ಲೋಬಲೈಸೇಷನ್ ಅಂತ ಏನಂತೀವಲ್ಲ, ಅವಾಗ ಫಸ್ಟು ದಿನಸಿ ಅಂಗಡಿಗೆ ಬಂತು. ಮಾಲ್ ಬಂದಾಗ ಯಾರಿಗೂ ಅನಿಸ್ಲಿಲ್ಲ, ದಿನಸಿ ಅಂಗಡಿಗೆ ಆಯಿತು. ಅದಕ್ಕಿಂತ ಮುಂಚೆ ಎಜುಕೇಷನಿಗೆ ಬಂತು, ಅವಾಗಲೂ ನಮಗೆ ಎಚ್ಚೆತ್ಕೊಳ್ಳಿಲ್ಲ. ಆಮೇಲೆ ದಿನಸಿ ಅಂಗಡಿಗೆ ಬಂತು, ಆಮೇಲೆ ಈ ಕಲ್ಚರಿಗೆ ಬಂದಿದೆ, ನೆಕ್ಸ್ಟ್ ಪಾಲಿಟಿಕ್ಸ್ಗೆ ಬರುತ್ತೆ. ಪೊಲಿಟಿಕಲ್ಗೂ ಇದೇ ಪ್ರಾಬ್ಲಮ್ ಆಗುತ್ತೆ, ಎಲ್ಲೆಲ್ಲಿಂದ ಬಂದು ಕೂತ್ಕೋತಾರೆ ಅವರೇ ಬೆಸ್ಟು ಅಂದ್ಕೊಂಡು. ಆ ಥರದ ಸ್ಥಿತಿ ಬರುತ್ತೆ. ಯಾಕೆಂದರೆ ನಾವು ಎಚ್ಚೆತ್ತುಕೊಂಡು ಏನೂ ಮಾಡೋಕ್ಕಾಗಲ್ಲ. ಈಗೆಲ್ಲ ನಿಮಗೆ ಯೂಟ್ಯೂಬ್ ನೋಡಿದಾರಲ್ಲ, 1 ನಿಮಿಷಕ್ಕೆಲ್ಲ ತೋರಿಸಿ ಇರೋದು ಗೊತ್ತಿಲ್ಲ, ಚೆನ್ನಾಗಿ ರೂಢಿ ಆಗ್ಬಿಟ್ಟಿದ್ದಾರೆ. ಕರೋನಾ ಟೈಮಲ್ಲಿ 2 ವರ್ಷದಲ್ಲಿ
ಅವ್ರಿಗೆ ಒಂದೊಂದು ನಿಮಿಷಕ್ಕೂ ಏನೋ ಒಂದು ಚೇಂಜ್ ಬೇಕು ಅವ್ರಿಗೆ. ಆ ಥರದ್ದೊಂದು ಮನಸ್ಥಿತಿ ಎಲ್ಲ ಪ್ರೇಕ್ಷಕರಲ್ಲೂ ಅಂದರೆ ನೋಡುಗ ವರ್ಗ. ಈಗ ಮನೆಯಲ್ಲೂ ಕ್ಯಾಮ್ರಾಮನ್ ಇದ್ದಾರೆ, ಮನೆಯಲ್ಲೂ ಆರ್ಟಿಸ್ಟ್ ಇದ್ದಾರೆ, ಎಲ್ಲ ಅವರೇ ಆ್ಯಕ್ಟ್ ಮಾಡ್ತಾರೆ, ಅವರೇ ಇದು ಮಾಡ್ತಾರೆ, ಅವರೇ ನೋಡ್ಕೊತಿರ್ತಾರೆ, ಮತ್ತೇನೋ ಮಾಡ್ತಾರೆ. ಆ ಥರದ್ದೇನೋ ಒಂದು ಬಂದು ಹೋಗುತ್ತೆ. ಅದಕ್ಕೆ ತನ್ನದೇ ಆದಂಥ ಟೈಮ್ ಬೇಕು. ಮತ್ತು ನಿಮ್ಮೆಲ್ಲರ ಪ್ರೋತ್ಸಾಹ, ಸಹಾನುಭೂತಿ, ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ನಮಸ್ತೆ. ಜೈ ಬಂಡಿ ಮಕ್ಕಳಮ್ಮ. ತಾಯಿ ತಾಯಿ ತಾಯಿ. ಮೂಗಾದರೆ ಇನ್ನೇನು ಮಾತಾಡೋಕ್ಕಾಗುತ್ತೆ ನಾನು, ಅದಕ್ಕೆ ಏನು ಎಲ್ರಿಗೂ ನಮಸ್ಕಾರ. ಕಥೆಯ ಹಿನ್ನೆಲೆ ಅದರ ತಿರುಳು ಎಲ್ಲ ಈಗಾಗಲೇ ನಿಮಗೆ ಗೊತ್ತಾಗಿದೆ. ನಮ್ಮದು ಇಲ್ಲಿ ಜೊತೆಲೊಂದು ನಮ್ಮದು ಮರ್ಯಾನೆ ಪುಟ್ಟ ಪಾತ್ರ ಮೈಸೂರು ಹೆಸರಿಟ್ಟಿದ್ದಾರೆ, ತುಂಬ ಖುಷಿ ಆಗುತ್ತೆ. ಇನ್ನು ಮಿಕ್ಕಿದೆಲ್ಲ ವಿಷಯ ಗೊತ್ತಿದೆ. ಎಲ್ಲ ಪಾತ್ರಧಾರಿಗಳು ನಾವು ವಯಸ್ಸಾದ ಮೇಲೆ ಯಾರು ಸುಖವಾಗಿರ್ತಾರೆ ಅವರು ಪುಣ್ಯವಂತರಂತೆ, ಎಲ್ಲೋ ಕೇಳಿದ್ದೀವಿ ನಾವು ಇದನ್ನು. ವಯಸ್ಸಿದ್ದಾಗ ಎಲ್ಲ ನಾವೇ ಮಾಡ್ಕೊಂಡ್ಬಿಡ್ತೀವಲ್ಲ, ನೀರು ತೊಗೊಳ್ಳೋದು, ಹೋಗೋದು, ಬರೋದು ಎಲ್ಲ. ಆದಮೇಲೆ ಇದೆಯಲ್ಲ, ಅದು ಹೆಂಗಿರುತ್ತೆ ಅದನ್ನು ಗೌತಮ್ ಸರ್ ಕನಸ್ಕೊಂಡಿದ್ದಾರೆ. ಸರಿ, ರಾವ್ ಸರು ಸೇರ್ಪಡೆ, ನಾವು ಸೇರ್ಪಡೆ ಅವರಿಗೆ ಫಸ್ಟ್ ಟೈಮ್ ಅವ್ರ ಜೊತೆಲಿ ವರ್ಕ್ ಮಾಡ್ತಾಯಿದ್ದೀವಿ. ತಾರಮ್ಮ ಇದ್ದಾರೆ, ಆಮೇಲೆ ನಮ್ಮ ದತ್ತಣ್ಣ ಸರ್ ನಮ್ಮ ಲೀಡ್ರು, ಬಿರಾದರ್ ಸರು ಮಠದಿಂದನೂ ನಾವು ಜೊತೇಲಿದ್ದೀವಿ. ಹೌದೌದು ಶರತ್ ಸಾರು, ನಾನು, ರಗಣ, ನಾವೆಲ್ಲ ಗೋಧುಳಿ ಸೀರಿಯಲಿಂದ ಬಂದಿದ್ದ ಟೀಮ್. ಅದು ಅವತ್ತಿಂದನೂ ದೇವರಿಗೆ ಇಟ್ಟಿದ್ದಾರೆ. ಚೆನ್ನಾಗಿದೆ, ಕತೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಗೌತಮ್ ಸರ್ ಅವರು ನಿರ್ಮಾಪಕರು ಮತ್ತು ನಿರ್ದೇಶಕರಾಗಿ ಪಾದಾರ್ಪಣೆ ಮಾಡ್ತಿರೋದ್ರಿಂದ ಅವರಿಗೆ ಒಳ್ಳೆಯದಾಗಲಿ. ಬಂಡಿ ಮಾಂಕಳಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ. ನಮಸ್ಕಾರ. ಪಾದಾರವಿಂದಗಳಿಗೆ ಶೀರ್ಷಾಷ್ಟಾಂಗ ಮಾಡ್ತಾ ನಮ್ಮ ಇಡೀ ಟೀಮ್, ಗೌತಮ್ ಈ ಚಿತ್ರದ ನಿರ್ಮಾಪಕರು ಮತ್ತು ನಿರ್ದೇಶಕರು ತುಂಬ ಚೆನ್ನಾಗಿ ಕತೆ ಮಾಡ್ಕೊಂಡಿದ್ದಾರೆ. ಎಲ್ರಿಗೂ ಸಂದೇಹ ಇರೋ ಥರ ಇದು ಯಂಗ್ಸ್ಟರ್ ಸಿನಿಮಾನ, ಓಲ್ಡ್ ಸಿನಿಮಾನ, ರಿಟೈರ್ಡ್ ಸಿನಿಮಾನ, ಅದು ಯಾವುದೂ ಅಲ್ಲ. ಎಲ್ಲವೂ ಬಹಳ ಮುಖ್ಯವಾದ ಪಾತ್ರಗಳು. ಒಂದೊಂದು ಪಾತ್ರಕ್ಕೂ ಅದರ ಹಿಂದಿನ ಕತೆ ಇದೆ, ಒಂದೊಂದು ಪಾತ್ರಕ್ಕೂ ಅದರದೇ ಆದಂಥ ಗಾತ್ರ ಇದೆ, ಒಂದೊಂದು ಪಾತ್ರಕ್ಕೂ ಅದೇ ಅಂತ ಡೈಮೆನ್ಷನ್ ಮಾಡಿದ್ದಾರೆ. ಗೌತಮ್ಗೆ ಈ ಥರದ ಒಂದು ಸಬ್ಜೆಕ್ಟ್ ಹೆಂಗೆ ಅವ್ರಿಗೆ ಬಂತು ತಲೆಗೆ ಅನ್ನೋದೇ ನಮಗೆ ಬಹಳ ಆಶ್ಚರ್ಯ. ಒಂದು ಸತಿ ಕತೆ ಹೇಳಿದಾಗ ಇದನ್ನು ಹೆಂಗೆ ನೆನೆಸ್ಕೊಂಡ್ರಿ, ಇದನ್ನು ಹೆಂಗೆ ಇದು ಮಾಡಿದ್ರಿ ಅಂಥೇಳಿ. ಯಾಕಂದರೆ ಒಬ್ಬ ನಿರ್ದೇಶಕ ಮತ್ತು ನಿರ್ಮಾಪಕನಾಗೂ ನಿರ್ದೇಶಕನಾಗೂ ಯಾರಾದೊಂದು ಸಿನಿಮಾ ಮಾಡಬೇಕು ಅಂತಂದರೆ ನಮ್ಮದೊಂದು ಫಾರ್ಮುಲಾ ಥರದ ಒಂದು ಇರುತ್ತವೆ. ಒಂದಷ್ಟು ಲವ್ ಸಾಂಗು, ಅದೊಂದು ಏನೋ ಒಂದು ರೊಮ್ಯಾಂಟಿಕ್ ಸಾಂಗು, ಇನ್ನೇನೋ ಸಾಂಗು, ಇನ್ನೇನು ಅದು ಇದು ಫೈಟು, ಇಂಥವೆಲ್ಲ ಇರೋದ್ರ ಜೊತೆಗೆ ಈ ಥರದ ಒಂದು ವಿಶಿಷ್ಟವಾದ ಸಬ್ಜೆಕ್ಟ್ನ ಆರಿಸೋದಿದೆಯಲ್ಲ, ಅದು ದೊಡ್ಡ ಚಾಲೆಂಜ್ ಯಾವುದೇ ಒಬ್ಬ ನಿರ್ದೇಶಕನಿಗೆ. ಅದರಲ್ಲೂ ಇಂತಹ ಮಹಾನ್ ಕಲಾವಿದರನ್ನು ಕೂರಿಸೋದಿದೆಯಲ್ಲ, ಅದೊಂದು ಇನ್ನೊಂದು ಚಾಲೆಂಜ್. ಯಾಕಂದರೆ ಎಲ್ಲರೂ ಕೂಡ ಬ್ಯುಸಿ ಆರ್ಟಿಸ್ಟ್ಗಳು, ಎಲ್ಲರೂ ಕೂಡ ಅವರವರ ಕ್ಷೇತ್ರದಲ್ಲಿ ಅವರು ನಿಜವಾಗ್ಲೂ ದೊಡ್ಡ ಸಾಧನೆಗಳನ್ನು ಮಾಡಿ ಬಂದಂಥವ್ರು. ದತ್ತಣ್ಣವರಾಗಲಿ, ನಮ್ಮ ಇವರು ನಮ್ಗೆ ಯಾವಾಗಲೂ ಇವನು ಜ್ಞಾಪಕ ಬರೋದು, ಈ ನಮ್ಮ ಟಗರುಪಲ್ಯದಲ್ಲಿ ದಿನಕ್ಕೆ ನಾವು 350 ಮೆಟ್ಲು ಇಳ್ತಾ ಇದ್ವಿ, 350 ಮೆಟ್ಲು ಹತ್ತುತ್ತಾ ಇದ್ವಿ. ನನಗೆ ಗೊತ್ತಿರಲಿಲ್ಲ, ಪರ್ಮಿಷನ್ ಕೊಡಿಸಿದ್ದು ನಾನೇ ಆಗಿಬಿಟ್ಟಿದ್ನಲ್ಲ ಅವಾಗ. ಸೊ ಅದು ಆಮೇಲೆ ಗೊತ್ತಾಯಿತು, ಇವನು ಒಬ್ಬನೇ ಕಣಪ್ಪ ಅಷ್ಟು ಬೇಗ ಓಡೋಗ್ತಾ ಇದ್ದವನು. ನೀವು ಅಂದಿಯಲ್ಲಪ್ಪ ರಿಟೈರ್ಡ್, ನಾವು ಯಾರು ಹತ್ತಕ್ಕೆ ಇಳಿಯೋಕ್ಕಾಗ್ತಿರ್ಲಿಲ್ಲ, ಯಾರೆಲ್ಲ ನೀನು ಹತ್ತಕ್ಕಾಗ್ತಿರ್ಲಿಲ್ಲ. ಅವರು ಓಡಿ ಒಂದು 2 ನಿಮಿಷದಲ್ಲಿ ಓಡೋಗ್ಬಿಡೋರು ನಮ್ಮ ಬೀರಾದರವರು. ಆಮೇಲೆ ಶರತ, ರಘು ಬಗ್ಗೆ ಏನು ಹೇಳಿ, ಅವನು ನನಗೆ ದೊಡ್ಡಪ್ಪ ಅಣ್ಣ ಎಲ್ಲನೂ. ಇವನು ತಬಲಾ ಅಲ್ಲ, ಇವನು ಗೊತ್ತಲ್ಲ. ಸೊ ಎಲ್ಲರೂ, ಆಮೇಲೆ ಈ ಎಲ್ಲರನ್ನು ಕೂಡ ಹಾಕೋದಿದೆಯಲ್ಲ ದೊಡ್ಡ ಚಾಲೆಂಜ್. ಅದು ಹಿಂಗೆ ಗೌತಮ್ ಸಾಧನೆ ಮಾಡಿದ್ರು. ಇನ್ನೊಂದು, ಸೃಷ್ಟಿಗೂ ತಾಯಿನೇ ಕಾರಣ ಆಗ್ತಾಳೆ, ಅದ್ರಿಗೆ ಮಕ್ಕಳಿಗೆ ಅರ್ಥ ಕೊಡೋದ್ರಲ್ಲೂ ತಾಯಿಯೇ ಕಾರಣ ಆಗಿರ್ತಾಳೆ, ಜೀವನವನ್ನು ನಡೆಸೋದಕ್ಕೂ ಕೂಡ ತಾಯಿಯೇ ಕಾರಣ ಆಗಿರ್ತಾಳೆ, ಜೀವನವನ್ನು ಸರಿದಾರಿಗೆ ತರೋದು ಕೂಡ ತಾಯಿಯೇ ಕಾರಣ ಆಗಿರ್ತಾರೆ. ಕೆಲವು ಸತಿ ತಪ್ಪು ದಾರಿ ತರೆಯೋಕ್ಕೂ ಕೂಡ ಹೆಣ್ಮಕ್ಳು ಸ್ವಲ್ಪ ಕಾರಣ ಆಗಿರ್ತಾರೆ. ಆದರೆ ಮತ್ತೆ ತರೋದು ತಾಯಿ ಅಂತಂದಾಗ ಒಂದು ಇಡೀ ಚಿತ್ರವನ್ನು ಸಂಪೂರ್ಣವಾಗಿ ಬಂದು ಒಂದು ತಾಯಿಯ ಮಡಲಲ್ಲಿ ಅರ್ಪಿಸೋದಿದೆಯಲ್ಲ, ಅದು ನಿಜವಾಗ್ಲೂ ಎಂಥ ಒಳ್ಳೆಯ ಥಾಟ್. ಅದು ತುಂಬ ಥ್ಯಾಂಕ್ಸ್ ಗೌತಮ್, ನನ್ನನ್ನು ಆರಿಸಿದ್ದಕ್ಕಾಗಿ ಈ ಪಾತ್ರಕ್ಕೆ, ಮತ್ತು ಇಷ್ಟು ಜನರ ಮಹಿಳೆಯರ ಜೊತೆ ಪಾತ್ರ ಮಾಡಿದ್ದಕ್ಕಾಗಿ. ರಾವ್ ಎದ್ದೇಳು ಒಂಚೂರು, ನಮ್ಮ ಕ್ಯಾಮ್ರಾಮನ್, ಈಗ ಇದರಲ್ಲಿ ಟಗರುಪಲ್ಯದಲ್ಲಿ ಕೂಡ ಬಹಳ ಕಷ್ಟಪಟ್ಟು ಕೆಲಸ ಮಾಡಿದವನು, ಮತ್ತು ನಾವೆಲ್ಲ ಇಷ್ಟಪಟ್ಟು ಅವನ ಜೊತೆ ಕೆಲಸ ಮಾಡ್ತೀವಿ. ತುಂಬ ಟ್ಯಾಲೆಂಟೆಡ್ ಹುಡುಗ. ಅವ್ರ ಜೊತೆ ಮತ್ತು ಇನ್ನು ಹಲವಾರು ಜನರು, ಇನ್ನು ಜಗ್ಗಪ್ಪ, ಇವರು ತುಂಬ ಕಾಮಿಡಿ ಆರ್ಟಿಸ್ಟ್ಗಳು ಇದರಲ್ಲಿದ್ದಾರೆ, ಒಳ್ಳೊಳ್ಳೆ ಪಾತ್ರಗಳಿದೆ. ಮೈಸೂರನ್ನು ಒಂದು ಸಾಂಕೇತಿಕವಾಗಿ ತಗೊಂಡು, ಅಂದರೆ
ಮೊದಲೆಲ್ಲ ನಮ್ಮ ರಾಜ್ಯವನ್ನು ಏನಂತಿದ್ದಿದ್ರು, ಮೈಸೂರು ರಾಜ್ಯ ಅಂತಲೇ ಅಂತ ಇದ್ರು. ಅದಾದಮೇಲೆ ರಾಜಧಾನಿ ಬೆಂಗಳೂರು ಆಯಿತು, ಆಮೇಲೆ ಕರ್ನಾಟಕ ಆಯಿತು, ಅದೆಲ್ಲ ನಿಮ್ಗೆ ಗೊತ್ತೇ ಇದೆ ಹಿಸ್ಟ್ರಿ. ಒಂದು ಮೈಸೂರನ್ನೇ ಟೈಟ್ಲಾಗಿ ಇಟ್ಕೊಂಡು ಮಾಡೋದಿದೆಯಲ್ಲ, ಅದು ಅತ್ಯಂತ ಜವಾಬ್ದಾರಿಯಾದ ಒಂದು ಕೆಲಸ. ಅಂತಹ ಒಂದು ಟೈಟಲ್ನ ಇಟ್ಕೊಂಡು ಈ ಸಿನಿಮಾನ ಪ್ರಾರಂಭ ಮಾಡಿದ್ದಾರೆ. ಆಗಲೇ ರಘು ಬಹಳ ಚೆನ್ನಾಗಿ ಹೇಳ್ದ, ಈಗಿನ ಸಿನಿಮಾಗಳ ಪರಿಸ್ಥಿತಿ ಏನು ಅಂತಂತಂದರೆ, ಎಷ್ಟು ಕಷ್ಟಪಟ್ಟು ನಿರ್ಮಾಪಕರು ದುಡ್ಡು ತಂದು ನಮಗೆಲ್ಲ ಕಲಾವಿದರನ್ನು, ತಂತ್ರಜ್ಞರನ್ನು ಸಾಕಿ ಸಲಹಿ ಅದನ್ನು ರಿಲೀಸ್ ಮಾಡಿ ಥಿಯೇಟ್ರಲ್ಲಿ ತಂದು ಹೆಂಗಾಗೋಗಿದೆ ಅಂದರೆ ಜನರನ್ನೂ ತರಬೇಕಾಗೋ ಪರಿಸ್ಥಿತಿ ಬಂದುಬಿಟ್ಟಿದೆ. ಎಷ್ಟೇ ಒಳ್ಳೆ ಸಿನಿಮಾಗಳಾದರೂ ಭವಿಷ್ಯ ಇಲ್ವೇನೋ